ನೀವು ಕನ್ಸ್ಕೊಂಡಿಲ್ಲ ಅಂತಂದ್ರು ನಿಮ್ಮ ಬಗ್ಗೆ ಕನ್ಸು ಕಾಣೋರ್ಗೆ ಏನು ಹೇಳ್ತೀರಾ ಹಾಗಾದ್ರೆ ಈ ಮುಖಾಂತರ? ಏನು ಹೇಳಿ ಸರ್, ನಾನು ವಾಟ್ ಕ್ಯಾನ್ ಐ ಸೇ. ಇದೆಲ್ಲವನ್ನು ನೋಡ್ತಾ ಹೋದಾಗ ಒಂದು ಸಾಂಗ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋದು ಒಂದೊಂದು ನಮ್ಮ ಲೈಫಲ್ಲಿ ಏನೋ ಆಗಿದೆ ಅನ್ನೋಂಥ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ಬಟ್ ಇದನ್ನು ನೋಡಿರೋವಂಥವ್ರು ಹೇಳಿರೋವಂಥದ್ದು ಏನು ನಿಮಗೆ ಸಿಕ್ಕಿರೋಂಥ ರಿವ್ಯೂ ಹೇಗೆ ಅಂತ? ಅದೇ ಸರ್, 90s ನಾವು ಆ ಮಿಸ್ ಮಾಡ್ಕೊಂಡಿರೋ ಹಾಡುಗಳು. ಏನಕ್ಕಂದರೆ ಈಗ ಹಾಡುಗಳು ನೀವು ನೋಡಿ ಸರ್, ಓನ್ಲಿ ಎಣ್ಣೆ ಮೇಲೆ ಅಂತೆ, ಅದ್ರ ಮೇಲೆ ಅಂತ, ಇದ್ರ ಮೇಲೆ ಮಜಾನೇ ಕೊಡ್ತಾ ಇಲ್ಲ. ಅಂದರೆ ಬೂಮ್ ಆಗ್ತಾ ಇದೆ. ಒಂದು 3-4 ಮಂತ್ಸ್ ಇರುತ್ತೆ, ಆಮೇಲೆ ಮಲ್ಕೊಳ್ಳುತ್ತೆ. ಈ ಹಾಡುಗಳು ಸ್ಲೋ ಪಾಯ್ಸನ್ ಥರ. ನೀವು ಎಣ್ಣೆ ಹಾಕಿದಾಗಲೂ ಕೇಳ್ತಿರ್ತೀರ, ಲಾಂಗ್ ಡ್ರೈವ್ ಹಾಕಿದಾಗ ಹೋಗ್ತಾ ಇದ್ರೂ ಕೇಳ್ತಿರ್ತಿಲ್ಲ, ಲವ್ ಮೂಡಲ್ಲಿದ್ದರೂ ಕೇಳ್ತಿರ್ತೀರ, ಸ್ವಲ್ಪ ಸ್ಯಾಡ್ ಆಗಿದ್ರೂ ಕೇಳ್ತಿರ್ತೀರ. ಸೊ ಇದು ಈ ಥರ ಹಾಡುಗಳು. ಸೊ ಈ ಥರ ಹಾಡುಗಳು ಇನ್ನೂ ತುಂಬ ಮುಂದೆ ಬರ್ತಾ ಇರಬೇಕು ಅಂತ ನನ್ನ ಒಂದು ಉದ್ದೇಶ ಸರ್. ಈಗ ಮಳೆಯಲ್ಲಿ 8 ದಿನ ನೆಂದಿದ್ದೀರಂತೆ, ಬಿಸಿಲು ಮಳೆಯಲ್ಲಿ ನೆನೆಯುವಂತಹ ಸನ್ನಿವೇಶ ಇತ್ತಂತೆ ಸಿನಿಮಾಗೋಸ್ಕರ. ಬಟ್ ರಿಯಲ್ ಲೈಫಲ್ಲಿ ಜಯದೇವ್ರು ತುಂಬ ಒಂದು ಸ್ಟ್ರಗಲ್ ಮಾಡಿರೋಂಥ ಯಾವುದಾದ್ರೂ ಘಟನೆ ಇದೆ. ಯಾಕಂತಂದರೆ ಎಲ್ರಿಗೂ ಗೊತ್ತು, ಒಬ್ಬ ರಾಜಕಾರಣಿಯವರ ಪುತ್ರ, ಯಾವುದೂ ಸಮಸ್ಯೆ ಇರಲ್ಲ, ಕೊರತೆ ಇರಲ್ಲ ಅಂಥದ್ದು. ಇಂಥದ್ದು ಸಂದರ್ಭ ಎದುರಾಗಿತ್ತ ಯಾವತ್ತಾರು? ನಮ್ಮಂಥವ್ರಿಗೇ ಕಣ್ಣು ಜಾಸ್ತಿ ಇರುತ್ತೆ ಸರ್, ಲೈಮ್ ಲೈಟ್ ಜಾಸ್ತಿ ಇರುತ್ತೆ. ಲೈಮ್ ಲೈಟ್ ಎಷ್ಟು ಜಾಸ್ತಿ ಇರುತ್ತೋ ಅಲ್ಲೂ ಅಷ್ಟೇ ನೆಗೆಟಿವಿಟಿ ಇರುತ್ತೆ, ಅಲ್ಲಿ ಅಷ್ಟು ಲೂಪ್ ಹೋಲ್ಸ್ ಇರುತ್ತೆ. ಅದಕ್ಕೆ ಸರ್ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಹೋಗೋಕ್ಕೆ ಹೋಗಲ್ಲ. ಈಗ ಫಾರ್ ಎನ್ ಎಕ್ಸಾಂಪಲ್, ನಮ್ಮ ಪಬ್ಬಲ್ಲಿ ನಮ್ಮ ಅಷ್ಟು ಫ್ರೆಂಡ್ಸು ಕೂಡ ನೀರು ಕುಡಿತಿದ್ದಾರೆ, ಡ್ರಿಂಕ್ ಕುಡಿತಿದ್ದಾರೆ. ಅಂದರೆ ನಾನು ನೀರು ಕುಡಿದ್ರೂ ಕೂಡ ಅದು ನಾನು ಎಣ್ಣೆ ಕುಡ್ದಂಗೆ ಲೆಕ್ಕನೇ. ಸೊ ಅದಕ್ಕೆ ನಮ್ಮ ಲೈಫ್ ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ಸು ಇದೆ ಸರ್. ಅದು ಜನ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ವ್ಯೂ ಗೊತ್ತಾಗತ್ತೆ. ನೀವು ಕನ್ಸ್ಕೊಂಡಿಲ್ಲ ಅಂತಂದ್ರು ನಿಮ್ಮ ಬಗ್ಗೆ ಕನ್ಸು ಕಾಣೋರ್ಗೆ ಏನು ಹೇಳ್ತೀರಾ ಹಾಗಾದ್ರೆ ಈ ಮುಖಾಂತರ? ಏನು ಹೇಳಿ ಸರ್, ನಾನು ವಾಟ್ ಕ್ಯಾನ್ ಐ ಸೇ. ಇದೆಲ್ಲವನ್ನು ನೋಡ್ತಾ ಹೋದಾಗ ಒಂದು ಸಾಂಗ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋದು ಒಂದೊಂದು ನಮ್ಮ ಲೈಫಲ್ಲಿ ಏನೋ ಆಗಿದೆ ಅನ್ನೋಂಥ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ಬಟ್ ಇದನ್ನು ನೋಡಿರೋವಂಥವ್ರು ಹೇಳಿರೋವಂಥದ್ದು ಏನು ನಿಮಗೆ ಸಿಕ್ಕಿರೋಂಥ ರಿವ್ಯೂ ಹೇಗೆ ಅಂತ? ಅದೇ ಸರ್, 90s ನಾವು ಆ ಮಿಸ್ ಮಾಡ್ಕೊಂಡಿರೋ ಹಾಡುಗಳು. ಏನಕ್ಕಂದರೆ ಈಗ ಹಾಡುಗಳು ನೀವು ನೋಡಿ ಸರ್, ಓನ್ಲಿ ಎಣ್ಣೆ ಮೇಲೆ ಅಂತೆ, ಅದ್ರ ಮೇಲೆ ಅಂತ, ಇದ್ರ ಮೇಲೆ ಮಜಾನೇ ಕೊಡ್ತಾ ಇಲ್ಲ. ಅಂದರೆ ಬೂಮ್ ಆಗ್ತಾ ಇದೆ. ಒಂದು 3-4 ಮಂತ್ಸ್ ಇರುತ್ತೆ, ಆಮೇಲೆ ಮಲ್ಕೊಳ್ಳುತ್ತೆ. ಈ ಹಾಡುಗಳು ಸ್ಲೋ ಪಾಯ್ಸನ್ ಥರ. ನೀವು ಎಣ್ಣೆ ಹಾಕಿದಾಗಲೂ ಕೇಳ್ತಿರ್ತೀರ, ಲಾಂಗ್ ಡ್ರೈವ್ ಹಾಕಿದಾಗ ಹೋಗ್ತಾ ಇದ್ರೂ ಕೇಳ್ತಿರ್ತಿಲ್ಲ, ಲವ್ ಮೂಡಲ್ಲಿದ್ದರೂ ಕೇಳ್ತಿರ್ತೀರ, ಸ್ವಲ್ಪ ಸ್ಯಾಡ್ ಆಗಿದ್ರೂ ಕೇಳ್ತಿರ್ತೀರ. ಸೊ ಇದು ಈ ಥರ ಹಾಡುಗಳು. ಸೊ ಈ ಥರ ಹಾಡುಗಳು ಇನ್ನೂ ತುಂಬ ಮುಂದೆ ಬರ್ತಾ ಇರಬೇಕು ಅಂತ ನನ್ನ ಒಂದು ಉದ್ದೇಶ ಸರ್. ಈಗ ಮಳೆಯಲ್ಲಿ 8 ದಿನ ನೆಂದಿದ್ದೀರಂತೆ, ಬಿಸಿಲು ಮಳೆಯಲ್ಲಿ ನೆನೆಯುವಂತಹ ಸನ್ನಿವೇಶ ಇತ್ತಂತೆ ಸಿನಿಮಾಗೋಸ್ಕರ. ಬಟ್ ರಿಯಲ್ ಲೈಫಲ್ಲಿ ಜಯದೇವ್ರು ತುಂಬ ಒಂದು ಸ್ಟ್ರಗಲ್ ಮಾಡಿರೋಂಥ ಯಾವುದಾದ್ರೂ ಘಟನೆ ಇದೆ. ಯಾಕಂತಂದರೆ ಎಲ್ರಿಗೂ ಗೊತ್ತು, ಒಬ್ಬ ರಾಜಕಾರಣಿಯವರ ಪುತ್ರ, ಯಾವುದೂ ಸಮಸ್ಯೆ ಇರಲ್ಲ, ಕೊರತೆ ಇರಲ್ಲ ಅಂಥದ್ದು. ಇಂಥದ್ದು ಸಂದರ್ಭ ಎದುರಾಗಿತ್ತ ಯಾವತ್ತಾರು? ನಮ್ಮಂಥವ್ರಿಗೇ ಕಣ್ಣು ಜಾಸ್ತಿ ಇರುತ್ತೆ ಸರ್, ಲೈಮ್ ಲೈಟ್ ಜಾಸ್ತಿ ಇರುತ್ತೆ. ಲೈಮ್ ಲೈಟ್ ಎಷ್ಟು ಜಾಸ್ತಿ ಇರುತ್ತೋ ಅಲ್ಲೂ ಅಷ್ಟೇ ನೆಗೆಟಿವಿಟಿ ಇರುತ್ತೆ, ಅಲ್ಲಿ ಅಷ್ಟು ಲೂಪ್ ಹೋಲ್ಸ್ ಇರುತ್ತೆ. ಅದಕ್ಕೆ ಸರ್ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಹೋಗೋಕ್ಕೆ ಹೋಗಲ್ಲ. ಈಗ ಫಾರ್ ಎನ್ ಎಕ್ಸಾಂಪಲ್, ನಮ್ಮ ಪಬ್ಬಲ್ಲಿ ನಮ್ಮ ಅಷ್ಟು ಫ್ರೆಂಡ್ಸು ಕೂಡ ನೀರು ಕುಡಿತಿದ್ದಾರೆ, ಡ್ರಿಂಕ್ ಕುಡಿತಿದ್ದಾರೆ. ಅಂದರೆ ನಾನು ನೀರು ಕುಡಿದ್ರೂ ಕೂಡ ಅದು ನಾನು ಎಣ್ಣೆ ಕುಡ್ದಂಗೆ ಲೆಕ್ಕನೇ. ಸೊ ಅದಕ್ಕೆ ನಮ್ಮ ಲೈಫ್ ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ಸು ಇದೆ ಸರ್. ಅದು ಜನ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ವ್ಯೂ ಗೊತ್ತಾಗತ್ತೆ.